ಹಾಯ್ ಎಲ್ರಿಗೂ ನಮಸ್ಕಾರ. 2-3 ದಿನದಿಂದ ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಒಬ್ಬರು ನನಗೆ ಅಭಿಮಾನಿ ನನ್ನ ಹತ್ರ ಬಂದು ವಿಶ್ ಮಾಡಿದ್ರು. ಸರ್, ನೀವು ಮಾಡ್ತಿರೋ ವಿಡಿಯೋ ನಾನು ನೋಡಿದೆ, ತುಂಬ ಖುಷಿಯಾಯಿತು, ಹಾಗೆ ಮಾಡ್ತಾರೆ ಅಂತ ಹೇಳಿದ್ರು. ಅದರ ಜೊತೆಗೆ ನಿಮಗೆ ಒಂದು ಕಾಣಿಕೆಯಾಗಿ ನಾನೊಂದು ಪುಸ್ತಕ ತಂದಿದ್ದೀನಿ ಸರ್ ಅಂತ ಹೇಳಿ ಭಗವದ್ಗೀತೆಯನ್ನು ನನಗೆ ಕಾಣಿಕೆಯಾಗಿ ಕೊಟ್ಟರು. ಇದರಲ್ಲಿರೋ ಸಂದೇಶವನ್ನು ಸಮಾಜಕ್ಕೆ ಸಾರೋದಕ್ಕೆ ಸಾಧ್ಯ ಆದರೆ ಸರ್ ಇದ್ರ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಇದು ನನ್ನ ಮೊದಲ ಕಾಣಿಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನನಗೆ ತುಂಬ ಖುಷಿಯಾಯಿತು. ಈ ಕಾಣಿಕೆ ನೀಡಿದ ನನ್ನ ಅಭಿಮಾನಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತು ಆಸ್ತಿ ವಿಚಾರಕ್ಕೆ ಸಂಬಂಧಗಳನ್ನು ಹಾಳಾಗುವುದನ್ನು ನಾನು ನೋಡಿದ್ದೇನೆ. ಆಸ್ತಿಗಳ ವಿಚಾರಕ್ಕೆ ಮನಸ್ಥಿತಿಗಳನ್ನು, ಪರಿಸ್ಥಿತಿಗಳನ್ನು ಯಾವ ಮಟ್ಟಕ್ಕೆ ಅಂದರೆ ಸಂಬಂಧಗಳನ್ನು ಕಡಿದುಕೊಳ್ಳುವಷ್ಟು ದ್ವೇಷ, ಅಸೂಯೆಯನ್ನು ಮಾಡುವುದನ್ನು ನಾನು ಕಂಡಿದ್ದೇನೆ. ಹೀಗಾಗಿ ಅದರ ಬಗ್ಗೆ ಒಂದು ಆಸ್ತಿ ಒಂದೇ ಮನೆಯ ಅಂಗಳದಲ್ಲಿ ಆಡಿ ಬೆಳೆದವರು ಇಂದು ಆಸ್ತಿಯ ಒಂದು ಪತ್ರಕ್ಕಾಗಿ ಪರಸ್ಪರ ಮುಖ ನೋಡದಷ್ಟು ಅಪರಿಚಿತರಾದರು. ನಂದು ನಿಂದು ಎಂಬ ಲೆಕ್ಕಾಚಾರ ಶುರುವಾಗಿ ಮಮತೆ ಮೌನವಾಗಿ ಹೊರನಡೆಯಿತು. ಮಾಡಿದ ಉಪಕಾರವೇನೇ ಮರೆತು ಸ್ವಾರ್ಥದ ಹುಳುಗಳಾಗಿ ದ್ವೇಷ, ಮತ್ಸರ, ಅಸೂಯೆಗಳೊಂದಿಗೆ ಹೋರಾಟಕ್ಕಿಳಿದರು. ಈ ಹೋರಾಟದಲ್ಲಿ ನಿಮಗೆ ಒಂದು ತುಣುಕು ಭೂಮಿಯೇನೋ ಸಿಗಬಹುದು. ಆದರೆ ಈ ಹೋರಾಟದಲ್ಲಿ ನಾವು ಕಳೆದುಕೊಳ್ಳುವ ಪ್ರೀತಿ, ಮಮತೆ, ವಾತ್ಸಲ್ಯ ಕಷ್ಟ ಎಂದಾಗ ಕರಗಿ ನಿನ್ನಿದ್ದಲ್ಲಿಗೆ ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದ ಆ ಮುಗ್ಧ ಮನ ಮತ್ತೆ ಸಂಪಾದಿಸಲು ಸಾಧ್ಯವೇ? ನಾವು ಎಷ್ಟೇ ಆಸ್ತಿ ಸಂಪಾದಿಸಿದರೂ ಕೊನೆಗೆ ಮಣ್ಣಾಗುವಾಗ ನಮ್ಮ ಜೊತೆ ಬರುವುದು ನಾವು ಹಂಚಿದ ಪ್ರೀತಿಯೇ ಹೊರತು ನಾವು ಹಠ ಹಿಡಿದು ಗೆದ್ದ ಭೂಮಿಯಲ್ಲ. ಸಂಬಂಧಗಳ ಬೆಲೆ ಮಣ್ಣಿಗಿಂತ ಮಿಗಿಲಾದದ್ದು ಎಂಬ ಕಟು ಸತ್ಯ ನಮಗೆ ಅರ್ಥವಾಗುವ ಹೊತ್ತಿಗೆ ಬಾಂಧವ್ಯದ ಕೊಂಡಿ ಕಳಚಿರುತ್ತದೆ. ಅದಾಗುವ ಮುನ್ನ ಸಂಬಂಧಗಳನ್ನು ಉಳಿಸಿಕೊಳ್ಳಿ. ಕಳೆದುಕೊಳ್ಳುವುದು ಸುಲಭ, ಮರಳಿ ಪಡೆಯುವುದು ಎಂಬ ವಿಡಿಯೋವನ್ನು ಅದರಿಂದ ನಾವು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಅನ್ನೋದನ್ನು ನಿಮ್ಮ ಮನದಲ್ಲಿ ಕಂಡುಕೊಳ್ಬೇಕಾದಂಥದ್ದು ಅನಿವಾರ್ಯ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು